ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಕೊನೆಗೂ ಬಂಧನ ಆಗಿದೆ. ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿದ್ದಂತಹ ಶಾಸಕ ಮುನಿರತ್ನ ಅವರನ್ನ ಕೊನೆಗೂ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಅವರು ಇದ್ದಾರೆ ಎನ್ನುವಂತಹ ಒಂದು ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಅಧಿಕಾರಿಗಳು ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕರ್ನಾಟಕ ಆಂಧ್ರ ಗಡಿಭಾಗ ನಂಗಲಿ ಗ್ರಾಮದ ಬಳಿಯಲ್ಲಿ ಮುನಿರತ್ನ ಅವರನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ವಶಕ್ಕೆ ಪಡೆದು ಬೆಂಗಳೂರಿನತ್ತ ಇದೀಗ ಪೊಲೀಸ್ ಅಧಿಕಾರಿಗಳು ಅವರನ್ನ ಕರೆ ತರ್ತಾ ಇದ್ದಾರೆ. ಇನ್ನು ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 2 ಪ್ರಕರಣಗಳು ದಾಖಲಾಗಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ತಲೆಮರೆಸಿಕೊಂಡಿದ್ರು. ಎಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇನ್ನು ಪೊಲೀಸ್ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಇದೀಗ ಅವರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿನತ್ತ ಕರೆ ತರ್ತಾ ಇದ್ದಾರೆ. ಆಂಧ್ರದ ಚಿತ್ತೂರಿನತ್ತ ಪ್ರಯಾಣವನ್ನ ಮಾಡ್ತಾ ಇದ್ರು ಮುನಿರತ್ನ. ಆಂಧ್ರದ ಚಿತ್ತೂರಿನತ್ತ ಅವರು ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಚಿತ್ತೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಬೇಸಿಕ್ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ರು. ಟವರ್ ಲೊಕೇಶನ್ ಇದೆಯಲ್ಲ, ಆ ಟವರ್ ಲೊಕೇಶನ್ ಸಿಗಬಾರದು. ಯಾವುದೇ ಕಾರಣಕ್ಕೂ ಕೂಡ GPS ಮೂಲಕ ಅವರನ್ನ ಬಂಧಿಸುವಂತಹ ಕೆಲಸ ಆಗಬಾರದು. ಅವರ ಎಕ್ಸಾಕ್ಟ್ ಲೊಕೇಶನ್ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಬಾರದು ಅಂತ ಬೇಸಿಕ್ ಫೋನ್ ಏನಿರುತ್ತೆ, ಕೀಪ್ಯಾಡ್ ಫೋನ್ ಏನಿರುತ್ತೆ, ಅದನ್ನ ಬಳಕೆ ಮಾಡ್ತಾ ಇದ್ರು ಶಾಸಕ ಮುನಿರತ್ನ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕೈಯಲ್ಲಿ ಮೊಬೈಲ್ ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಬಹುತೇಕ ಪರಪ್ಪನ ಅಗ್ರಹಾರ ಮುನಿರತ್ನ ಸೇರ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಈಗ ಅವರನ್ನ ಬಂಧಿಸಿ ಕರೆತರ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಪರಪ್ಪನ ಅಗ್ರಹಾರ ಸೇರ್ಲಿದ್ದಾರೆ ಮುನಿರತ್ನ. ನಾಳೆ ಭಾನುವಾರ ರಜೆ ಇದೆ, ಸೋಮವಾರ ಈದು, ಹೀಗಾಗಿ ಅವತ್ತು ಕೂಡ ರಜೆ ಇರುತ್ತೆ. ಹೀಗಾಗಿ ಸಾಲು ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ಇವತ್ತೇ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲಾಗತ್ತೆ. ಇವತ್ತೇ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಬಹುತೇಕವಾಗಿ ಪರಪ್ಪನ ಅಗ್ರಹಾರಕ್ಕೆ ಅವರನ್ನ ಕರೆದೊಯ್ಯಲಾಗತ್ತೆ. ರಜೆ ಇರೋದ್ರಿಂದಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ರಜೆ ಇದೆ, ಇದೇ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಬಹಳಷ್ಟು ತೀರಾ ಕಡಿಮೆ. ಇದೇ ಕಾರಣಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಇವತ್ತೇ ಸೇರುವಂತಹ ಸಾಧ್ಯತೆ ಇದೆ. ಇನ್ನು ಶಾಸಕ ಮುನಿರತ್ನ ಅವರ ವಿರುದ್ಧ 2 ಪ್ರಕರಣಗಳು ದಾಖಲಾಗಿತ್ತು. ಒಂದು ಅಟ್ರಾಸಿಟಿ ಕೇಸ್, ಮತ್ತೊಂದು ವಂಚನೆ ಪ್ರಕರಣ. ಇದೆರಡಕ್ಕೂ ಸಂಬಂಧಪಟ್ಟಂತೆ ಮುನಿರತ್ನ ಅವರನ್ನ ಬಂಧಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ರು. ಆದರೆ ಮುನಿರತ್ನ ಎಲ್ಲಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಇನ್ನು ತಮ್ಮ ಹುಟ್ಟೂರು ಚಿತ್ತೂರಿಗೆ ಪರಾರಿಯಾಗೋದಕ್ಕೆ ಅಂತ ಮುನಿರತ್ನ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕರ್ನಾಟಕ ಆಂಧ್ರದ ಗಡಿ ಭಾಗ ನಂಗಲಿ ಗ್ರಾಮ ಇದೆಯಲ್ಲ, ಅದರ ಬಳಿಯಲ್ಲಿ ಮುನಿರತ್ನ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ವಶಕ್ಕೆ ಪಡೆದಾದ ಬಳಿಕ ಬೆಂಗಳೂರಿನತ್ತ ಇದೀಗ ಪೊಲೀಸರು ಕರೆ ತರ್ತಾ ಇದ್ದಾರೆ. ಇನ್ನು ಯಾವಾಗ ಅವರನ್ನ ಅರೆಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಆಂಧ್ರದ ಚಿತ್ತೂರಿನತ್ತ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕೈಯಲ್ಲಿ ನೀವು ಒಂದು ಮೊಬೈಲ್ ಅನ್ನ ಕೂಡ ನೋಡ್ತಾ ಇದ್ದೀರಿ. ಕೀಪ್ಯಾಡ್ ಮೊಬೈಲ್ ಅನ್ನ ಅವರು ಬಳಕೆ ಮಾಡ್ತಾ ಇದ್ರು. ಯಾಕಂದ್ರೆ ಈ ಅಡ್ವಾನ್ಸ್ಡ್ ಮೊಬೈಲ್ಗಳು, ಆಂಡ್ರಾಯ್ಡ್ ಫೋನ್ಗಳೇನಿದೆ ಅದನ್ನ ಬಳಕೆ ಮಾಡಿದ್ದೆ ಆದ್ರೆ ಲೊಕೇಶನ್ ಏನಿದೆ ಆ ಮೊಬೈಲ್ ಫೋನ್ದು ಅನ್ನುವಂಥದ್ದು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗತ್ತೆ. ಇದೇ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳ ಒಂದು ಬಂಧನವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಏನಾದರೂ ಮಾಡ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಪೊಲೀಸ್ ಅಧಿಕಾರಿಗಳು ಟವರ್ ಲೊಕೇಶನ್ ಅನ್ನ ಕಂಡುಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಏನಾದರೂ ಕೀಪ್ಯಾಡ್ ಫೋನ್ ಅನ್ನ ಅವರು ಬಳಕೆ ಮಾಡ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆ ಕೂಡ, ಅನುಮಾನ ಕೂಡ ಈಗ ಕಾಡ್ತಾ ಇರುವಂತದ್ದು. ಇನ್ನು ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಕೊನೆಗೂ ಯಶಸ್ವಿಯಾಗಿದ್ದಾರೆ. ಎಷ್ಟೇ ಟ್ರಿಕ್ಸು ಏನೇ ಬಳಕೆ ಮಾಡಿದ್ರು ಕೂಡ, ಅಂದ್ರೆ ಆಂಡ್ರಾಯ್ಡ್ ಫೋನ್ ಬಿಟ್ಟು ಮತ್ತೊಂದು ಮಗದೊಂದು ಬಟನ್ ಫೋನು ಅದು ಇದು ಅಂತ ಬಳಕೆ ಮಾಡಿದ್ರು ಕೂಡ ಮುನಿರತ್ನ ಅವರನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ಈಗ ವಶಕ್ಕೆ ಪಡೆದುಕೊಂಡಿರುವಂತಹ ಅಧಿಕಾರಿಗಳು ಅವರನ್ನ ಬೆಂಗಳೂರಿನತ್ತ ಕರೆ ತರ್ತಾ ಇದ್ದಾರೆ. ಇನ್ನು ಸಾಲು ಸಾಲು ರಜೆ ಇದೆ. ಈಗ ವಶಕ್ಕೆ ಪಡೆದುಕೊಂಡಾಯ್ತು, ಮುಂದೇನಪ್ಪ ಈಗ ಅಂತ ಹೇಳೋದಾದ್ರೆ ಮುಂದೆ ಸಾಲು ಸಾಲು ರಜೆಗಳಿದ್ದಾವೆ. ಇದೇ ಕಾರಣಕ್ಕಾಗಿ ಇವತ್ತೇ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನೇನು ಬೆಂಗಳೂರಿನತ್ತ ಅವರನ್ನ ಕರೆ ತರಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಮುನಿರತ್ನ ಅವರನ್ನ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೇ ಆದ್ರೆ
ಪರಪ್ಪನ ಅಗ್ರಹಾರಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಸೇರಲಿದ್ದಾರೆ. ಸರ್ ಇನ್ನೊಂದ್ಸತಿ ಹೇಳಿ ಸರ್. ಮುನಿರತ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಯಾವ ರೀತಿ ಸರ್? ನಮ್ಮ ವಾರ್ಡಲ್ಲಿ ಗುತ್ತಿಗೆದಾರ ಅಂತೇಳಿ ಚಲುವರಾಜ್ ಅಂತಿದ್ರು, ಅದು ಕಸ ವಿಲೇವಾರಿ ಗುತ್ತಿಗೆದಾರರು. ಅವ್ರಿಗೆ 9 ವಾರ್ಡ್ ಕಸದವ್ರ ಹತ್ರ ಲಂಚ ತಗೊತಾ ಇರ್ತಾರೆ. ಇವ್ರಿಗೇನೋ ಒಂದು 20 ಲಕ್ಷ ಮೋಸ ಮಾಡಿರ್ತಾರೆ. ಅದರಿಂದ ಒಂದು ತಿಂಗಳದ್ದು ಕೊಟ್ಟಿರಲ್ಲ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರ್ತಾನೆ. ಅದಕ್ಕೆ ಕರೆದವನು 2-3 ಸತಿ ಹೊಡೆದು ಪಡೆದು ಎಲ್ಲ ತೊಂದರೆ ಕೊಟ್ಟಿರ್ತಾರೆ. ಅವನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆಲ್ಲ ಹೋಗಿರ್ತಾನೆ. ಬಟ್ ದಾಖಲಾತಿ ಇಲ್ಲ ಅವನ ಹತ್ರ ಯಾವುದನ್ನ ಪ್ರೂವ್ ಮಾಡಲಿಕ್ಕೆ. ಯಾಕಂದರೆ ಯಾರನ್ನಾದ್ರೂ ಹೊಡಿತೀವಿ, ಲಂಚ ಕೇಳ್ತೀವಿ ಅನ್ನೋದು ಏನಾದರೂ ಇದ್ದರೆ ಗನ್ಮ್ಯಾನ್ಗೂ ಮತ್ತು ಅವ್ರ ಮನೆ ಪಿ ಎಗಳಿಗೆ ಹೇಳಿ ಅವನ ಹತ್ರ ಫೋನ್ ಕಿತ್ಕೊಳ್ಳೋ, ಜಾಬ್ ಚೆಕ್ ಮಾಡೋ, ಏನೈತೆ ಎಲ್ಲ ಚೆಕ್ ಮಾಡಿ ಅದೆಲ್ಲ ಕಿತ್ಕೊಂಡೆ ಒಳಗಡೆ ಕಳಿಸೋದು. ಸೊ ಆ ಥರ ಅವನ ಹತ್ರ ಎಲ್ಲ ಕಿತ್ಕೊಂಡು ಕಳಿಸೋರು ಯಾವುದೂ ಎವಿಡೆನ್ಸ್ ಇರ್ತಾ ಇರಲಿಲ್ಲ. ಅವನು ಈ ಥರ ಅಮ್ಮ ಅಕ್ಕ ಬೇವರ್ಸಿ ಸುಳೆ ಮಗನಿಗೆ ಇದು ಭಾಷೆಗಳು ಕೇಳಿ 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 ಸುಸ್ತಾಗಿ ಆಮೇಲೆ ಅವ್ರ ಮನೆಯವ್ರು ಏನೋ ಹೇಳೋರು, ದೊಡ್ಡ ಅವನ ಮುನಿರತ್ನ ಸೇರಿಲ್ಲ ಅಂತೀರಿ, ಕೊಟ್ಬಿಡ್ರಿ ಏನೋ ಅಂತ. 2-3 ಲಕ್ಷ ಅಂದರೆ ಅವ್ನು ಕೊಡೋಕೆ ರೆಡಿ ಇದ್ದ, ಕೊಟ್ಬಿಡ್ಬೋದು. ಇವ್ನು ಕೇಳ್ತಾ ಇರೋದು 30 ಲಕ್ಷ ರೂಪಾಯಿ. ಅವ್ನು ಬಡವ ಎಲ್ಲಿಂದ ತರ್ತಾನೆ 30 ಲಕ್ಷ ರೂಪಾಯಿ? ಹುಡುಕಿ ಗೊತ್ತಾಗಿಲ್ಲ. ಲಾಸ್ಟಲ್ಲಿ ಧೈರ್ಯ ಮಾಡ್ಕೊಂಡ, ಇಲ್ಲ ಇವ್ನು ಹೆಂಗಾದ್ರೂ ಟ್ರಾಪ್ ಮಾಡಿ ಹಿಡ್ಕೊಟ್ಬಿಡ್ಬೇಕು, ಅವಾಗಾದ್ರೂ ನಮ್ಗೆ ನ್ಯಾಯ ಸಿಗುತ್ತೆ ಅಂತ. ಸೊ ಅವಾಗ ಏನು ಮಾಡ್ತಾನೆ, ನೀವು ಚಿಕ್ಕಪೇಟೆಗೆ ಅಲ್ಲಿ ಇಲ್ಲೆಲ್ಲ ಹೋಗಿ ಚಿಕ್ಕದು ಆಡಿಯೋ ರೆಕಾರ್ಡರ್ನೆಲ್ಲ ಹುಡುಕ್ತಾನೆ, ತಂದು ಇಕ್ತಾನೆ. ಅವ್ನ ಮುನಿರತ್ನ ಹತ್ರ ಇಲ್ಲಿ ಆಮೇಲೆ ಫೋನಲ್ಲಿ ಯಾರೋ ತೋರಿಸ್ಕೊಡ್ತಾರೆ. ಒಂದು ಇದು ಇರುತ್ತೆ ಫೋನಲ್ಲಿ, ಸ್ಪೈ ಕ್ಯಾಮ್ರಾ ಅಂತೇಳಿ. ಆನ್ ಮಾಡಿದ್ರು ಗೊತ್ತಾಗಲ್ಲ, ರೆಕಾರ್ಡ್ ಆಗುತ್ತೆ ಅಂಥದನ್ನ ಅದು ತೋರಿಸ್ಕೊತಾನೆ. ಅದನ್ನು ಜೋಬಲ್ಲಿ ಇಕ್ಕೊಂಡು ಅದನ್ನು ಆನ್ ಮಾಡ್ಕೊಂಡು ಹೋಗ್ತಾನೆ, ಸ್ಪೈ ಕ್ಯಾಮ್ರಾ ಹೊರಡೆ ಇಕ್ಕೊಂಡು ಹೋಗ್ತಾನೆ. ಹೋದಾಗ ಏನಾಗುತ್ತೆ, ಬಾಗಿಲ ಹತ್ರ ಹೋಗಿದ ತಕ್ಷಣ ಮುನಿರತ್ನ ಅವನ ಹತ್ರ ಫೋನಲ್ಲಿ ಐತಲ್ಲಿ ಇಕ್ಬಿಟ್ಟು ಬರೋ ಅಂತಾನೆ ಮುನಿರತ್ನ. ಅವಾಗ ಗನ್ಮನ್ ಫೋನೆಲ್ಲ ಕಿತ್ಕೊಂಡ್ಬಿಡ್ತಾನೆ. ಅವಾಗ ತಿರ್ಗಾ ಹೊರಡೆ ಹೋಗಿ ಮಾತಾಡಿದಾಗ ಅವನ ಹತ್ರ ಮೈಕ್ ಇದು ಇರುತ್ತೆ ಚಿಕ್ಕದಾಗಿ, ಅದರಲ್ಲೆಲ್ಲ ರೆಕಾರ್ಡ್ ಆಗುತ್ತೆ. ಈ ಥರ ಒಂದು 2-3 ಸನ್ನಿವೇಶ ರೆಕಾರ್ಡ್ ಮಾಡ್ಕೊತಾನೆ. ಸನ್ನಿವೇಶ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಅವ್ರ ಮನೆಯವರೆಲ್ಲ ಭಯ ಆಗ್ತಾರೆ, ಬೇಡಪ್ಪ ನಮ್ಗೆ ಇವೆಲ್ಲ ಸುಮ್ಮನೆ ಇದ್ಬಿಡು, ಏನು ಮಾಡಬೇಡ ಅಂತ. ಹಂಗಾಗಿ ಅವನು ಅದನ್ನು ಏನು ಮಾಡಲ್ಲ, ನಾನು ಕಾಸು ಕೊಡ್ತೀನಿ ಅಂತ ಸತಾಯಿಸ್ಕೊಂಡು ಬರ್ತಾನೆ. ಅವನು ಮುನಿರತ್ನ ಒಬ್ಬ ಇದ್ದಿದ್ದಾನೆ, ವಸಂತ್ ಕುಮಾರ್ ಅಂತ ಒಂದು ಚೇಲ. ಮೊನ್ನೆ 9ನೇ ತಾರೀಕು ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಬಿಟ್ಟೇನೋ, ಸಾಹೇಬ್ರಿಗೆ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಚೆಲ್ಲೆಯನ್ನು ತಿನ್ನಿಸ್ತಾ ಇದೆಯಾ? ಗೊತ್ತು ತಾನೆ ನಮ್ಮ ಸಾಹೇಬ್ರು ಯಾರು ಅಂತ. ಇವನ್ನ ರೇಣುಕಾ ಸ್ವಾಮಿನ ಮರ್ಡರ್ ಮಾಡಿದ್ದು ಯಾರು? A13 ಬೇರೆ ಯಾರು ಅಲ್ಲ, ನಮ್ಮ ಮುನಿರತ್ನ ಅವ್ರ ತಂಗಿ ಮಗ, ಅವರೇ ಮಾಡಿರೋದು. ಅರ್ಥ ಆಯ್ತಾ? ನಿನ್ನೂ ಅದೇ ಥರ ಮಾಡಬೇಕಾ? ನಿನಗೆ ಫಸ್ಟ್ ಹೋಗಿ ಸಾಹೇಬ್ರ ಹತ್ರ ಸೆಟಲ್ ಮಾಡ್ಕಪ್ಪ ಅಂತ ಅವನು ಭಯಕ್ಕೆ ಕಳಿಸಿರ್ತಾನೆ. ಇವನು ಭಯ ಬಿದ್ದು, ನನಗೇನೋ ಮಾಡ್ತಾರೆ, ಕಾಸು ಕೊಟ್ಟಿಲ್ಲ, ಕಾಸು 30 ಲಕ್ಷ ಮುಂಚೆಗೆ ಆಗ್ತಾ ಇಲ್ಲ, ಕೊಡಲಿಲ್ಲ ಅಂದರೆ ಇವರೇನೋ ಮಾಡ್ತಾರೆ ಅಂತ ಭಯ ಬಿದ್ದು ಏನು ಮಾಡ್ತಾನೆ, ಬಂದು ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ನನ್ನ ಹತ್ರ ಸಂಪರ್ಕದಲ್ಲಿ ಇರ್ತಾನೆ. ಈ ಜಾತಿ ಬಗ್ಗೆ ಮುನಿರತ್ನ ಎಷ್ಟೋ ಸತಿ ಬೈದವನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಆವತ್ತು ಪರ್ಟಿಕ್ಯುಲರ್ ಆಗಿ ನನ್ನ ವಿಚಾರ ಹೇಳಿ ಬೈದಿರೋದು ನನಗೆ ಹೇಳಿಲ್ಲ ಯಾರು, ಚಲುವರಾಜು. ಅವನೇನು ಅನ್ಕೋತಾನೆ ವೇಲು ಅವ್ರಿಗೇನೋ ಸಂಘರ್ಷ ಆಗುತ್ತೆ, ನಾನು ಕಾರಣ ಆಗ್ತೀನಿ, ಯಾಕೆ ಬೇಕಪ್ಪ ಅಂತೇಳಿ ಅವನು ನನ್ನ ಹತ್ರ ಮುಚ್ಚಿಕ್ತಾನೆ. ನಿನ್ನೆ ಕರೆದ್ಬಿಟ್ಟಾನ. ನಾನು ಈಗ ಟಿ ವಿಗೆಲ್ಲ ಆಡಿಯೋ ಒಂದು ರಿಲೀಸ್ ಮಾಡಿದ್ದೀನಿ. ಅವನು ಅದರಲ್ಲಿ ಒಲೆಯ ನಿನ್ನ ನೆನ್ತಿನ ಯಾಕೆ ಒಲಿನ ಹತ್ರ ಮಲಗಿಸಿಯ, ನನಗೆ ಮಲಗಿಸು ಅಂತ ಕೇಳ್ತಾ ಇರೋದು ಯಾರು ಅಲ್ಲ, ನಾನು ನಿಮ್ಮನ್ನು ಉದ್ದೇಶವಾಗಿ ಮಾತಾಡಿ ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ನಾನು ಅವ್ನು ವಾರ್ನ್ ಮಾಡಿದ್ದೆ. ಚಲುವರಾಜು ಕಸದಿದ್ದು ಅವನೇನಂತಾನೆ, ನಾನು ಚಲುವರಾಜ್ ಹೇಳಿರ್ತೀನಿ, ಯಾರಿಗೂ ₹1 ಲಂಚ ಕೊಡೋದು. ₹1 ನೀನು ಮುನಿರತ್ನ ಕೊಟ್ಟೆ ಅಂತ ಹೇಳಿದ್ರೆ ನಾನು ನೀನು ಟೆಂಡರ್ ಕ್ಯಾನ್ಸಲ್ ಮಾಡ್ತೀನಿ, BBMPಗೆ ಲೆಟರ್ ಬರೆದು. ಯಾರಿಗೂ ಕೊಡಬೇಡ, ನೀನು ದುಡ್ಡು ಮಿಕ್ತಾ ನಿನ್ನ ಹತ್ರ ಕಸ ಕೊಡಿಸ್ತಾರಲ್ಲ, ಅವ್ರ ಮಕ್ಕಳಿಗೆ ಏನಾದ್ರು ಕಷ್ಟ ಇದ್ರೆ ಫೀಸ್ ಕಟ್ಬಿಡು, ಯೂನಿಫಾರ್ಮ್ ಕೊಟ್ಬಿಡು, ಊಟ ಹಾಕ್ಸು. ಮುನಿರತ್ನಗೆ ಅವ್ನಿಗೇನು ದೇವ್ರು ಕಮ್ಮಿ ಮಾಡಿಲ್ಲ, ₹1 ಕೊಡಬೇಡ ಅಂತ ಹೇಳಿದ್ದೆ. ಇದು ಮುನಿರತ್ನನಿಗೆ ಯಾರೋ ಹೇಳಿದ್ದಾರೆ, ಹೆಂಗೋ ಗೊತ್ತಾಯ್ತು ಗೊತ್ತಿಲ್ಲನ. ಆ ಒಲಿನ ಮಾತು ಕೇಳ್ಕೊಂಡು ನಾನು ದುಡ್ಡು ಕೊಡ್ತಾ ಇಲ್ವೇನೋ ಅಂತೇಳಿ ನನ್ನ ಬಾಯಿ ಬಂದಂಗೆಲ್ಲ ಬೈದು, ನಿಮ್ಮನ್ನು ಸೇರಿಸಿ ಬೈದು ನನ್ನ ಹೊಡೆದು ಕಲಿಸ್ದಾನ ಅಂತ. ಆಮೇಲೆ ಹೌದು, ನಾನು ಅವಾಗೇನು ಮಾಡಿದೆ, ಬೇಕಂತ ನೋಡಿ ಅಂತ ನನಗೊಂದು ಪೆಂಡ್ರೈವ್ ಕೊಟ್ಟ. ಕೇಳಿಸ್ಕೊಂಡಾಗ ನನಗೆ ಹರ್ಟ್ ಆಯಿತು. ನಾವು ಹೇಳಿದ್ವಲ್ಲ, ನಾನು ಮಾದಿಗ ಅನ್ನೋಕೋಣಕ್ಕೆ, ಒಲಿಯ ಅನ್ಕೊಳಕ್ಕೆ ಸಿಕ್ಕಾಪಟ್ಟೆ ಖುಷಿ. ನಾನು ಅಂಥ ಸಮುದಾಯದಲ್ಲಿ ಅಂಬೇಡ್ಕರ್ ಅಂತ ಅವರು ಒಂದು ಸಮುದಾಯ ನಾನು ಹುಟ್ಟಿದ್ದೀನಿ ಅಂದರೆ ಅದಕ್ಕನ್ನ ಖುಷಿ, ನನಗೆ ಬೇರೆ ಯಾವುದೂ ಅಲ್ಲ. ಬಟ್ ಇನ್ನೊಬ್ಬ ನನ್ನ ಹಿಂಗೆ ಬೆರಳು ತೋರಿಸಿ ಹೇಳ್ತಾನಲ್ಲ, ಅದು ನಾವು ಸಹಿಸ್ಕೊಳಲ್ಲ. ಅರ್ಥ ಆಯ್ತಾರ? ಹಂಗಾಗಿ ನನಗೂ ಬೇಜಾರಾಗಿ ನೆನ್ನೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್ ಅದೇ ನಿನ್ನ ಹೆಂಡ್ತಿನ ಯಾಕೆ ಒಲೆಯನ್ನು ಮಲಗಿಸ್ತಾ ಇದೆಯಾ, ನಿಮ್ಮ ಅಮ್ಮನ ಯಾಕೆ ಒಲೆಯನ್ನು ಮಲಗಿಸ್ತಾ ಇದೆಯಾ, ನನಗೆ ಮಲಗಿಸೋ, ನಿನ್ನ ದುಡ್ಡು ನಿಮ್ಮ ಅಮ್ಮನ ಅಡ ಇಕ್ಬಿಟ್ಟು ಅದೇ ತಂದು ನನಗೆ ದುಡ್ಡು ಕೊಡೋ, ಇಂಥದ್ದೆಲ್ಲ ಮಾತಾಡಿದ್ದಾನೆ. ನಮ್ಗೆ ಅದು ಬೇಡ. ಒಂದು MLAಗೆ ಶೋಭೆ ತರೋಂಥ ವ್ಯಕ್ತಿ ಮುನಿರತ್ನ ಅಲ್ಲ. ಸೊ ಆತನೇ ರಿಸೈನ್ ಮಾಡಿಬಿಟ್ಟು ಮನೆಗೆ ಸೇರ್ಕೊಳ್ಳಿ ಸರ್. ಅದು ಅಸಹ್ಯ ಆ ಅಪ್ಪನ ಬಗ್ಗೆ ಮಾತಾಡಿದ್ರೆ. ವೇಲು ನಾಯಕರು ಅಂತೇಳಿ ಸರ್, ಎಕ್ಸ್ ಕಾರ್ಪೊರೇಟ್ರು.